ಜಸ್ಟ್ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಬಿಜೆಪಿ ರೆಡಿ ಆಗಿದೆ ಲೋಕಸಭೆ ಚುನಾವಣೆಗೆ ಅಂತ 28 ಕ್ಷೇತ್ರಗಳಿಗೂ ಕೂಡ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ರೆಡಿ ಆಗಿದೆ. ಕಮಲದ ಹಾಲಿ ಸಂಸದರಿಗೆ ಯಾವುದೇ ರೀತಿಯಾದಂತಹ ಟೆನ್ಷನ್. ಜೆಡಿಎಸ್ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಮಾತ್ರ ರೆಡಿ ಆಗಿದೆ. ದೊಡ್ಡ ರಣತಂತ್ರವನ್ನ ಹೆಣೆಯಲಾಗ್ತಾ ಇರುವಂತದ್ದು ಕಮಲದ ಹಾಲಿ ಸಂಸದರಿಗೆ ಮಾತ್ರ ನೋ ಟೆನ್ಷನ್. ಎಲ್ಲರಿಗೂ ಕೂಡ ಟಿಕೆಟ್ ಅನ್ನ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಜೆಡಿಎಸ್ ಕಾಂಗ್ರೆಸ್ ಕ್ಷೇತ್ರಗಳಿಗೆ ರೆಡಿ ಆಗ್ತಾ ಇದೆ. ಒಂದು ದೊಡ್ಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಬಿಜೆಪಿ ನಾಯಕರು. ಯಾರನ್ನ ಸೂಕ್ತ ಅಭ್ಯರ್ಥಿಗಳನ್ನಾಗಿ ಮಾಡಬೇಕು, ಯಾರನ್ನ ನಿಲ್ಲಿಸಿದ್ರೆ ಅಲ್ಲಿ ಗೆಲ್ಲುವಂತ ಚಾನ್ಸಸ್ ಇದೆ, ಯಾರನ್ನ ಸೆಳಿಬೇಕು, ಅಥವಾ ನಮ್ಮ ಪಕ್ಷದಲ್ಲೇ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೊಡಬೇಕಾ ಅಥವಾ ಮತ್ತೊಂದು ಪಕ್ಷದಿಂದ ಆಪರೇಷನ್ ಮಾಡಿ ಟಿಕೆಟ್ ಅನ್ನ ನೀಡಬೇಕಾ ಅನ್ನುವ ಕುರಿತಂತೆ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಇಲ್ಲಿ ದೋಸ್ತಿ ಕ್ಷೇತ್ರಗಳಲ್ಲಿ 3-4 ಹೆಸರುಗಳು ಕೇಳಿ ಬರ್ತಾ ಇದೆ. ಪಟ್ಟಿಯಲ್ಲಿದ್ದಾರೆ ಹೊಸ ಅಭ್ಯರ್ಥಿಗಳು. ಹೊಸ ಅಭ್ಯರ್ಥಿಗಳು ಅಂದ್ರೆ ಅಲ್ಲಿ ಲೆಕ್ಕ ಹಾಕೊಳ್ಳಿ, ಬಿಜೆಪಿಯ ಜೊತೆಗೆ ಅನ್ಯ ಪಕ್ಷದ ಅಭ್ಯರ್ಥಿಗಳ ಹೆಸರು ಕೂಡ, ನಾಯಕರ ಹೆಸರುಗಳು ಕೂಡ ಇದೆ. ಕೈತೇನೆ ಅಸಮಾಧಾನಿತರ ಮೇಲೆ ಕಣ್ಣನ್ನ ಇಡಲಾಗಿದೆ. ಬಿಜೆಪಿಯಲ್ಲಿ ಮೊದಲ ಕಂತಿನಲ್ಲಿ ಫಿಕ್ಸ್ ಆಗಿದೆ ಕ್ಷೇತ್ರಗಳ ಹೆಸರು. ಅದನ್ನ ಘೋಷಣೆ ಮಾಡಬೇಕಾಗಿದೆ. ಕೆಲವು ಕ್ಷೇತ್ರಗಳಿಗೆ ಕಾದು ನೋಡುವಂತಹ ತಂತ್ರವನ್ನ ಅನುಸರಿಸ್ತಾ ಇದೆ ಬಿಜೆಪಿಯಲ್ಲಿ. ಜೆಡಿಎಸ್ ಕಾಂಗ್ರೆಸ್ ಅಸಮಾಧಾನವನ್ನ ಆಧರಿಸಿ ತಂತ್ರವನ್ನ ಹೆಣೆಯೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೆಲವು ಕ್ಷೇತ್ರಗಳಿಗೆ ಕಾದು ನೋಡುವಂತಹ ತಂತ್ರ ಅಂದ್ರೆ ಅಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಅಸಮಾಧಾನ ಭುಗಿಲೇಳುತ್ತೆ. ಆ ಒಂದು ಅಸಮಾಧಾನವನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಕೂಗು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಚಲುವರಾಯಸ್ವಾಮಿ ಲಕ್ಷ್ಮಿ ಅಶ್ವಿನ್ ಗೌಡ ಅವರ ಮೇಲೆ ಬಿಜೆಪಿ ಕಣ್ಣನ್ನ ಇಟ್ಟಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಗಡಿ ಬಾಲಕೃಷ್ಣರತ್ತ ಚಿತ್ತನ್ನ ನೆಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರುಗಳಿಗೆ ಗಾಳವನ್ನ ಹಾಕೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ. ಹಾಗೆ ಕಲಬುರಗಿಯಲ್ಲಿ ಖರ್ಗೆ ಅವರಿಗೆ ಕೆಡ್ಡವನ್ನ ತೋಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತ ರತ್ನಪ್ರಭಾ ಅವರನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿದೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಎಸ್, ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಅಪ್ಡೇಟ್ಸ್ ನನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಆಪರೇಷನ್ ಕಮಲ ಅಂದ್ರೆ ಆಪರೇಷನ್ ವಿಧಾನಸಭೆ ಅನ್ಕೊಳ್ತಾ ಇದ್ವಿ, ಆದ್ರೆ ಲೋಕಸಭೆಗೂ ಕೂಡ ಗಾಳವನ್ನ ಹಾಕ್ತಾ ಇದೆ. ಯಾವ ರೀತಿಯಾಗಿ ಸಮ್ಮಿಶ್ರ ಸರ್ಕಾರಕ್ಕೆ ಟಕ್ಕರವನ್ನ ನೀಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಇಲ್ಲಿ? ಪೃಥ್ವಿರಾಜ್, ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕ ಬಿಜೆಪಿ ಹೈಕಮಾಂಡ್ ಪಾಲಿಗೆ ಈಗ ಆಗಿದೆ. ಯಾಕಂತ ಹೇಳಿದ್ರೆ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕನ್ನೋದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಉಮೇದಿಯಾಗಿದೆ. ಹಾಗಾಗಿ BS ಯಡಿಯೂರಪ್ಪನವರು ಕೂಡ ಒಂದು ರೀತಿಯ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಕೂಡ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ 20 ಸೀಟು ಗೆಲ್ಲುವ ಗುರಿಯಲ್ಲಿ ಇದೀಗ ಬಿಜೆಪಿ ನಾಯಕರು ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಬಿಜೆಪಿ ಕಾಂಗ್ರೆಸ್ ಮತ್ತು JDS ನ ಗೂಡಿಗೆ ಕೈ ಹಾಕಿದ್ದಾರೆ. ಅಲ್ಲದೆ ಅಲ್ಲಿರ್ತಕ್ಕಂಥ ಪ್ರಬಲ ನಾಯಕರನ್ನ ಸೆಳೆಯುವಲ್ಲಿ ಕೈ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಂಡ್ಯದತ್ತ ಚಿತ್ತಾರಿಸಿದ್ದಾರೆ, ಬೆಂಗಳೂರು ಗ್ರಾಮಾಂತರದತ್ತ ಚಿತ್ತಾರಿಸಿದ್ದಾರೆ. ಮಂಡ್ಯದಲ್ಲಿ ಈಗಾಗಲೇ JDS ನಿಂದ ಕಳೆದ ಉಪಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಲಕ್ಷ್ಮಿ ಅಶ್ವಿನ್ ಗೌಡರಿಗೆ ಈಗ ಕೈ ಹಾಕಿರುವಂತದ್ದು, ಅವರನ್ನ ಸೆಳೆಯುವಲ್ಲಿ ಪ್ರಯತ್ನ ಮಾಡ್ತಿರುವಂತದ್ದು. ಈಗಾಗಲೇ ಅವರ ಜೊತೆ ಆರ್ ಅಶೋಕ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಚಲುವರಾಯಸ್ವಾಮಿಯನ್ನು ಕೂಡ ಕರೆತರುವ ಪ್ರಯತ್ನವನ್ನು ನಡೆದಿದೆ. ಇನ್ನು ನಾವು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದ ಪೃಥ್ವಿರಾಜ್, ಅಲ್ಲಿ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣರವರ ಜೊತೆ ಮಾತುಕತೆಯನ್ನು ನಡೆಸಲು ಆರಂಭಿಸಿದ್ದಾರೆ. ಇನ್ನು ನಾವು ದಾವಣಗೆರೆ ನೋಡಿದ್ರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಎಂಬ ಒತ್ತಾಯ ಇದೆ, ಸ್ಥಳೀಯರಿಂದಲೂ ಕೂಡ ಒತ್ತಾಯ ಇದೆ. ಹಾಗಾಗಿ ಶಾಮನೂರು ಶಿವಶೆಟ್ಟರ್ ಅವರ ಪುತ್ರ SS ಮಲ್ಲಿಕಾರ್ಜುನ ಅಂತ ಗಮನ ಹರಿಸಿದ್ದಾರೆ. ಇನ್ನು ಉಳಿದಂತೆ ನೋಡಿದ್ರೆ ನಿವೃತ್ತ ಹಿರಿಯ IAS ಅಧಿಕಾರಿ K ರತ್ನಪ್ರಭಾ ಅವರನ್ನ ಮಲ್ಲಿಕಾರ್ಜುನ್ ಖರ್ಗೆ ಎದುರು ಅಂದ್ರೆ ಕಲಬುರಗಿಯ ಕ್ಯಾಂಡಿಡೇಟ್ ಮಾಡಲು ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನ ನಡೆದಿದೆ. ಒಟ್ಟಾರೆ ಕಾಂಗ್ರೆಸ್ ಮತ್ತು JDS ನ ನಾಯಕರನ್ನು ಸೆಳೆಯುವ ಪ್ರಯತ್ನ ನಡೆದಿದೆ. ಪೃಥ್ವಿರಾಜ್, ಎಸ್ ಚಿದಾನಂದ್ ಪಟೇಲ್, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ. ಎಸ್ ವೀಕ್ಷಕರೇ, ಕೇವಲ ಇಷ್ಟು ಕ್ಷೇತ್ರಗಳಲ್ಲ, ಇನ್ನು ಸಾಕಷ್ಟು ಕ್ಷೇತ್ರಗಳತ್ತ ಬಿಜೆಪಿ ಗಮನವನ್ನ ಹರಿಸಿದೆ.